ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾವಂತೂ ಸೂಪರ್ ಆಗಿದ್ದೀವಿ. ನಮ್ಮ ಥರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನಮ್ಮ ಭಾವನೆ. ಏನು ಗೊತ್ತಾ, ಇವತ್ತೊಂದು ಹಳೆಯ ಚಲನಚಿತ್ರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ ನಾವು. ಯಾವುದಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ತುಂಬ ಹಳೆಯ ಚಿತ್ರಗೀತೆ ಇದು. ಆದರೆ ನಾವು ಮ್ಯೂಸಿಕ್ ಹಾಕದೇ ಹಾಡ್ತೀವಿ. ಯಾಕಂದರೆ ಮ್ಯೂಸಿಕ್ ಹಾಕಿದರೆ ನಮಗೆ ಯೂಟ್ಯೂಬಲ್ಲಿ ಕಾಪಿರೈಟ್ ಬರುತ್ತೆ. ಏನು ಮಾಡೋದು? ಹಾಗಾಗಿ ಮ್ಯೂಸಿಕ್ ಹಾಕುವಂಗೆ ಇಲ್ಲ, ಹಾಗೇ ಹಾಡ್ತೀವಿ. ನಾವು ಮೊದಲು ಕೆಲವು ಹಾಡುಗಳನ್ನು ಹಾಗೇ ಹಾಡಿದ್ದೀವಿ, ಹಾಗೆ ಮ್ಯೂಸಿಕ್ ಇಲ್ಲದೆ ಹಾಡ್ತೀವಿ. ಯಾವ ಹಾಡು ಅಂತ ಕಾಯ್ತಾ ಇದ್ದೀರಾ? ಹೇಳ್ತೀವಿ ಬನ್ನಿ. ಇದು ವೀರಕೇಸರಿ ಸಿನಿಮಾದ ಹಾಡು. ರಾಜ್ಕುಮಾರ್ ಮತ್ತು ಲೀಲಾವತಿ ಅವರು ನಟಿಸಿದ ಚಿತ್ರ. ರಚನೆ ಕಣಗಾಲ ಪ್ರಭಾಕರ್ ಶಾಸ್ತ್ರಿ ಹಾಗೂ ಸಂಗೀತ ಘಂಟಸಾಲ ಅವರು. ಗಾಯನ ಘಂಟಸಾಲ ಮತ್ತು ಪಿ ಸುಶೀಲ್ ಅವರದು. ತುಂಬ ಸುಮಧುರವಾದ, ಮನೋಹರವಾದ, ಸೊಗಸಾದ ಹಳೆಯ ಕನ್ನಡ ಹಾಡು. ಕೇಳಿ ಆನಂದಿಸಿ. ಹೇಳಲ್ವಾ? ಮೆಲ್ಲುಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಪ್ರಿಯ, ಮೆಲ್ಲುಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಟಿಂಗ್ 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 ಟಿಂಗ್. ಮನದಾಸೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ? ಮನದಾಸೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ? ಮಧುಮಂಚಕೆ ವಿಧಿ ಹಂಚಿಕೆ, ಅದಕ್ಕೇಕೆ ಅಂಜಿಕೆ ಶಂಕೆ? ಮೆಲ್ಲುಸಿರೆ ಸರಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಟಿಂಗ್ 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 ಟಿಂಗ್. ವಿರಹಾಗ್ನಿ ನಿನ್ನೆದೆ ಸುಡಲು, ಬೆಳದಿಂಗಳಾಯಿತು ಬಿಸಿಲು. ವಿರಹಾಗ್ನಿ ನಿನ್ನೆದೆ ಸುಡಲು, ಬೆಳದಿಂಗಳಾಯಿತು ಬಿಸಿಲು. ಹೋರಾಡಿದೆ ಹಾರಾಡಿದೆ ಹಾರೈಸಿ ಪ್ರೇಮದ ಹೊನಲು. ಮೆಲ್ಲುಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಟಿಂಗ್ 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 ಟಿಂಗ್. ಈ ದೇಹರ ಸಮಯ ಸದನ, ಈ ನೇಹ ಮಧು ಸಂಗ್ರಹಣ. ಈ ದೇಹರ ಸಮಯ ಸದನ, ಈ ನೇಹ ಮಧು ಸಂಗ್ರಹಣ. ಚಿರನೂತನ ರೋಮಾಂಚನ ದಾಂಪತ್ಯದನುಸಂಧಾನ. ಮೆಲ್ಲುಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಮೆಲ್ಲುಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಕೇಳಿದ್ರ ಫ್ರೆಂಡ್ಸ್? ಹೇಗನ್ನಿಸ್ತು ನಿಮಗೆ? ಚೆನ್ನಾಗಿ ಅನಿಸ್ತಾ? ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ. ತುಂಬ ಸಿಂಪಲ್ಲಾಗಿ ಕೇಳುತ್ತೆ, ಯಾಕಂದರೆ ಮ್ಯೂಸಿಕ್ ಇರಲ್ಲ ಅಲ್ವಾ. ಆದರೂ ಹಳೆ ಹಾಡುಗಳನ್ನು ಹಾಡಬೇಕನ್ನೋದು ನಮ್ಮಿಬ್ಬರ ಆಸೆ. ನಾವು ಮನೇಲಂತೂ ಕರೋಕೆ ಹಾಕ್ಕೊಂಡೇ ಹಾಡ್ತೀವಿ. ಎಷ್ಟು ಚೆನ್ನಾಗಿ ಕೇಳುತ್ತೆ ಕರೋಕೆ, ವಿದ್ ಕರೋಕೆ ಹಾಡಿದರೆ. ಬಟ್ ಏನು ಮಾಡೋದು, ಯೂಟ್ಯೂಬ್ ಕರೋಕೆ ಹಾಕಿದರೆ ಬಿಡಲ್ಲ, ಅದೊಂದೇ ದೊಡ್ಡ ಪ್ರಾಬ್ಲಮ್ಮು. ಹಾಗಾಗಿ ಕರೋಕೆ ಇಲ್ಲದೇ ನಿಮ್ಗೆ ಹಾಡು ಒಪ್ಸಿದ್ದೀವಿ. ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ
ಕಮೆಂಟ್ ಹಾಕಿ. ಹಾಗೆ ನಿಮಗೆ ಯಾವ ಹಳೆ ಹಾಡುಗಳು ತುಂಬ ಇಷ್ಟ, ಯಾವ ಹಾಡುಗಳನ್ನು ನೀವು ಕೇಳಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ನಮ್ಮ ಎಪಿಸೋಡ್ಗಳಲ್ಲಿ ನಾವು ಒಳ್ಳೊಳ್ಳೆ ಹಳೆಯ ಚಿತ್ರಗೀತೆಗಳನ್ನು ಕೊಡ್ತಾ ಇರ್ತೀವಿ. ಬರೀ ಕನ್ನಡ ಮಾತ್ರ ಅಲ್ಲ, ಹಿಂದಿ ಚಿತ್ರಗೀತೆಗಳನ್ನು ಕೊಡ್ತೀವಿ ಖಂಡಿತವಾಗಿಯೂ. ಹೇಗನ್ನಿಸ್ತು? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.